ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಇನ್ಫಾರ್ಮೇಟಿವ್ ವ್ಲಾಗ್ಸ್ ಕನ್ನಡ. ವೆಲ್ಕಮ್ ಬ್ಯಾಕ್. ಐ ನೋ ತುಂಬ ಲಾಂಗ್ ಬ್ರೇಕ್ ಆಗೋಯ್ತು ಇದು. ರೀಸನ್ ಏನಂದರೆ ಮೈ ಓನ್ ಸಿಸ್ಟರ್, ನನ್ನ ತಂಗಿದು ಮದುವೆ ಇತ್ತು ಲಾಸ್ಟ್ ಮಂತ್, ಅಂದರೆ ಫೆಬ್ರವರಿ ಮದುವೆ ಆಯಿತು. ಅದ್ರ ಹಿಂದಿನ ಪ್ರಿಪ್ರೇಷನು ಆಫ್ಟರ್ ಮ್ಯಾರೇಜ್ ಅದು ಇದು ಕೆಲಸ ಸ್ವಲ್ಪ ಇತ್ತು. ಸೊ ಅದರಿಂದ ಕಂಪ್ಲೀಟ್ಲಿ ವಿಡಿಯೋಸ್ ಮಾಡಲಿಕ್ಕಾಗಲಿಲ್ಲ ನನಗೆ. ಆ್ಯಂಡ್ ಮೋರ್ ಓವರ್ ಅಲ್ಲಿ ನಾವು ಹಳ್ಳಿಗೆ ಹೋಗಿದ್ವಿ. ಸೊ ಅಲ್ಲಿ ನೆಟ್ವರ್ಕ್ ಇಶ್ಯೂಸು ಅದೆಲ್ಲ ಇತ್ತು. ಇವನ್ ನಾನು ಮಾಡಿದ ವಿಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೂ ಕೂಡ ನೆಟ್ವರ್ಕ್ ಇರಲಿಲ್ಲ. ಸೊ ಇದು ಮೇನ್ ರೀಸನ್ನು ನಾನು ಇಷ್ಟು ದಿನ ವಿಡಿಯೋಸ್ ಪೋಸ್ಟ್ ಮಾಡದೇ ಇರೋದಕ್ಕೆ. ಆ್ಯಂಡ್ ಕಮೆಂಟ್ಸ್ ಬರ್ತಾ ಇದ್ವು ಏನಾದ್ರು ಡೌಟ್ಸ್ ಇದ್ದಾಗ, ಅದೇ ಟೈಮ್ ಸಿಕ್ಕಿದಾಗ ಅಥವಾ ನಾನು ನೋಡಿದಾಗ ಅವ್ರನ್ನ ರಿಪ್ಲೈ ಮಾಡ್ತಿದ್ದೆ. ಬಟ್ ಥ್ರೂ ವಿಡಿಯೋ ನಾನೇನು ಹಂಚ್ಕೊಳ್ಳಿಕ್ಕಾಗಲಿಲ್ಲ ನಿಮ್ಮ ಹತ್ರ. ಇನ್ಮೇಲೆ ರೆಗ್ಯುಲರ್ ಆಗಿ ವಿಡಿಯೋಸ್ ಪೋಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಲೈಕ್ ಈ ಮುಂಚೆ ಎಲ್ಲ ಯಾವ ರೀತಿ ಮಾಡ್ತಿದ್ದೆ ಅಂದರೆ ಆನ್ ಟಾಪಿಕ್ ಯಾವುದಾದ್ರು ಮಾತಾಡೋದು ಈ ರೀತಿ. ಸೊ ಲೈಕ್ ಇ ಕಾಮರ್ಸ್ ರಿಲೇಟೆಡೇನೆ. ಆ್ಯಂಡ್ ಮೀಶೋ, ಅಮೆಜಾನ್, ಫ್ಲಿಪ್ಕಾರ್ಟ್ ಇದೆಲ್ಲ ಗೊತ್ತೇ ಇರುತ್ತೆ ನಿಮಗೆ. ಯಾರು ಫಾಲೋ ಮಾಡ್ತಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ಸೊ ಇನ್ಮೇಲೆ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡ್ತೀನಿ. ಜಸ್ಟ್ ಬಿಕಾಸ್ ನಮ್ಮ ಮ್ಯಾರೇಜ್ ಇದ್ದಿದ್ದರಿಂದ ಆ್ಯಂಡ್ ನಾನೇ ನಮ್ಮ ಮನೇಲಿ ದೊಡ್ಡವಳು. ಸೊ ಅಂದರೆ ದೊಡ್ಡ ಮಗಳು ನಾನೇ. ಆಗ ಸ್ವಲ್ಪ ಕೆಲಸಗಳು ಅದು ಇದು ನೋಡ್ಕೊಳ್ಳೋದಿತ್ತು ನನಗೆ, ಅದರಿಂದ ವಿಡಿಯೋಸ್ ಪೋಸ್ಟ್ ಮಾಡಿಲ್ಲ ಅಷ್ಟೇ. ಆ್ಯಂಡ್ ಇವತ್ತಿನ ಟಾಪಿಕ್ ಮಾತಾಡೋದಾದರೆ 2026 ಸ್ಟಿಲ್ ವರ್ತ್ ಇದೆಯಾ ನಾವು ಇ ಕಾಮರ್ಸ್ ಬಿಸ್ನೆಸ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋಲಿ ಸ್ವಲ್ಪ ಕೆಲವು ಪಾಯಿಂಟ್ಸ್ ಹೇಳ್ತೀನಿ. ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋಸಲ್ಲಿ ನಾವು ನೋಡೋಣ. ಆ್ಯಂಡ್ ಮೇನ್ ಥಿಂಗ್, ಇದು ಕ್ವೆಶನ್ ರೈಸ್ ಆಗ್ಲಿಕ್ಕೆ ಕಾರಣ ಏನಂದರೆ ಹಲವಾರು ಕಾಂಪಿಟೇಷನ್ ಬೆಳೆದಿರೋದ್ರಿಂದ. ಅಂದರೆ ಲೈಕ್ ಇದೇ ಬಿಸ್ನೆಸ್ಸಲ್ಲೇ ತುಂಬ ಜನ, ಈಗ ನಮಗೆ ಗೊತ್ತಿರೋರೇ ಒಂದು 10 ಜನ ಇರ್ತಾರೆ. ಅಂದರೆ ಇದರಲ್ಲಿ ಫೀಲ್ಡಲ್ಲಿರೋರು, ಅಥವಾ ಈಗ ಇನ್ಸ್ಟಾಗ್ರಾಮ್ ಪೇಜಸ್ಸಲ್ಲೆಲ್ಲ ಸ್ವಲ್ಪ ಸೇಲ್ ಮಾಡ್ತಿರೋರು, ಈ ಥರ ಡಿಫ್ರೆಂಟ್ ವೇಸಲ್ಲಿ ಎಲ್ಲರೂ ಆಲ್ಮೋಸ್ಟ್ ಬಿಸ್ನೆಸ್ ಬಗ್ಗೆನೇ ಸ್ವಲ್ಪ ಒಲವು ತೋರಿಸ್ತಿದ್ದಾರೆ. ಆದ್ದರಿಂದ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗಿದೆ. ಇದರಲ್ಲಿ ಈ ಕಾಂಪಿಟೇಷನಲ್ಲಿ ನಾವು ಈ ವರ್ಕಿಗೆ ಕೈ ಹಾಕಿದ್ರೆ ನಮಗೆ ವರ್ತ್ ಇದೆಯಾ ಇಲ್ವಾ ಅಂತ ಕೆಲವು ಥಿಂಕ್ ಮಾಡಬೇಕಾಗುತ್ತೆ ನಾವು. ಅಂದರೆ ಕೆಲವು ರೂಮರ್ಸ್ ಇದೆ. ಲೈಕ್ ಈಗ ಮೀಶೋನೇ ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಫೇಕ್ ಆರ್ಡರ್ಸ್ ಬರುತ್ತೆ, ರಿಟರ್ನ್ಸ್ ಜಾಸ್ತಿ ಆಗುತ್ತೆ, ಅದರಿಂದ ಮಂತ್ ಎಂಡಲ್ಲಿ ಸ್ವಲ್ಪ ಲಾಸಸ್ ಕಾಣ್ತೀವಿ, ಅಥವಾ ಪೇಮೆಂಟಲ್ಲಿ ಈ ರೀತಿ ಎಲ್ಲ ಇಶ್ಯೂಸ್ ಇದೆ. ಸೊ ಅದನ್ನ ರೆಕ್ಟಿಫೈ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಕೆಲವು ವಿಡಿಯೋಸಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಂದರೆ ಲೈಕ್ ಬಾರ್ಕೋಡೆಡ್ ವಿಡಿಯೋಸ್ ಇರಬೇಕು. ಆ್ಯಂಡ್ ರಿಟರ್ನ್ ಆದಾಗ ಅದು ಕಂಪ್ಲೀಟ್ ನಾವು ಓಪನ್ ಮಾಡ್ತೀವಲ್ಲ, ಪ್ಯಾಕೇಜ್ ಓಪನ್ ಮಾಡಬೇಕಾದ್ರೆ ಅದು ಕಂಪ್ಲೀಟ್ ವಿಡಿಯೋ ನಮ್ಮ ಹತ್ರ ಇರಬೇಕು. ಈ ರೀತಿ ನಾನು ಆಗಲೇ ಹೇಳ್ದಂಗೆ 2026 ಕಾಂಪಿಟೇಷನ್ ಕೂಡ ಜಾಸ್ತಿ ಆಗಿದೆ. ಬಟ್ ಇದು ವರ್ತ್ ಇದೆ. ಬಟ್ ಕೆಲವು ನಾವು ಸ್ಟ್ರಾಟಜಿಸ್ನ ಫಾಲೋ ಮಾಡಿದ್ರಷ್ಟೇ ನಮಗೆ ಈಗ ಅಂದರೆ ಲೈಕ್ ಇಷ್ಟು ಕಾಂಪಿಟೇಷನಲ್ಲಿ ಪ್ರಾಫಿಟ್ ತೆಗಿಯೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್ನು. ಈಗ ಓಲ್ಡ್ ಮೆಥಡಲ್ಲೇ ಅಂದರೆ ಈಗ ಕಾಪಿ ಪೇಸ್ಟ್, ಈಗ ಕೆಲವು ನಮ್ಮ ಹತ್ರ ಪ್ರಾಡಕ್ಟ್ಸ್ ಇರುತ್ತೆ, ಅದು ನಾವು ಫೋಟೋಶೂಟ್ ಕರೆಕ್ಟಾಗಿ ಮಾಡ್ದಲೆ, ಅಂದರೆ ಕ್ವಾಲಿಟಿ ಆಫ್ ಫೋಟೋಸು ನಮ್ಮ ಓನಾಗಿ ತಗೊಳ್ದಲೆ, ಅದು ಯಾರಾದರೂ ಅಪ್ಲೋಡ್ ಮಾಡಿರ್ತಾರಲ್ಲ ಅವ್ರನ್ನ ಕಾಪಿ ಮಾಡೋದು, ಅಥವಾ ಬೇರೆ ಗೂಗಲ್ ಫೋಟೋಸ್ನ ಹಾಕೋದು, ಈ ರೀತಿ ಮಿಸ್ಟೇಕ್ಸ್ ಆಗ್ತಿರುತ್ತೆ ಕೆಲವು. ಅಂದರೆ ಕೆಲವು ಸೆಲ್ಲರ್ಸು ಇದನ್ನು ಮಾಡ್ತಿರ್ತಾರೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ವ್ಯೂಸು ಅದೆಲ್ಲ ಕಡಿಮೆ ಆಗ್ತಾ ಇರುತ್ತೆ, ಕಸ್ಟಮರ್ ಕ್ಲಿಕ್ ಮಾಡೋದು ಕಡಿಮೆ ಆಗುತ್ತೆ, ಆರ್ಡರ್ಸ್ ಇರಲ್ಲ, ಈ ರೀತಿ. ಆ್ಯಂಡ್ ಆರ್ಡರ್ಸ್ ಯಾಕೆ ಬರ್ತಿಲ್ಲ, ನಾವೇನು ತಪ್ಪು ಮಾಡ್ತಿದ್ದೀವಿ, ಇದನ್ನು ರೆಕ್ಟಿಫೈ ಮಾಡ್ಕೊಳ್ದಲೇ ಜಸ್ಟ್ ಸುಮ್ಮನೆ ರ್ಯಾಂಡಮ್ ಆಗಿ ಕ್ಯಾಟಲಾಗ್ ಅಪ್ಲೋಡ್ ಮಾಡೋದು, ಈ ರೀತಿ ಮಾಡ್ತಿರ್ತಾರೆ. ಅಂದರೆ ನಾನು ನೋ ಆರ್ಡರ್ಸ್ ಏನು ಇಲ್ಲ ಅಂದರೆ ಏನು ಮಾಡಬೇಕು, ಏನಕ್ಕೆ ನಿಮ್ಗೆ ಆರ್ಡರ್ಸ್ ಬರ್ತಿಲ್ಲ, ಅಥವಾ ಡಿಸ್ಕ್ರಿಪ್ಷನ್ ಎಲ್ಲ ಯಾವ ರೀತಿ ಬರೀಬೇಕು, ಇದನ್ನೆಲ್ಲ ಒಂದು ವಿಡಿಯೋಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಂದರೆ ಲೈಕ್ ಒಂದು 7 ಮಿಸ್ಟೇಕ್ಸ್ ಥರ ಫೈಂಡ್ ಔಟ್ ಮಾಡಿ ಅದನ್ನು ನಾನು ಒಂದು ವಿಡಿಯೋಲಿ ಮಾಡಿದ್ದೀನಿ. ಅದನ್ನೊಂದ್ಸರಿ ಚೆಕ್ ಮಾಡಿ, ಅದನ್ನೆಲ್ಲ ಫಾಲೋ ಮಾಡ್ತಿದ್ದೀರಾ ಇಲ್ವಾ ಅನ್ನೋದೊಂದ್ಸರಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ಮಿಸ್ಟೇಕ್ ಏನಾಗುತ್ತೆ ಅಂದರೆ, ಈಗ ಲೈಕ್ ಒಂದು ಮೀಶೋನೇ ಅಂತ ತಗೊಳ್ಳಿ, ಕೆಲವು ಪ್ರಾಡಕ್ಟ್ಸ್ನ ಮೀಶೋದಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಅಲ್ಲೇ ಅದು ಆರ್ಡರ್ಸ್ಗೋಸ್ಕರನೇ ಕಾಯೋದು, ಈ ರೀತಿ ಮಿಸ್ಟೇಕ್ಸ್ ಮಾಡ್ತಿರ್ತಾರೆ. ಬಟ್ ಹಲವಾರು ಆಪ್ಷನ್ಸ್ ಇದೆ ನಮಗೆ. ಲೈಕ್ ಈಗ ಓನಾಗಿ ಸೆಲ್ ಮಾಡೋದಾಗ್ಬೋದು, ಮೀಶೋ, ಅಮೆಜಾನ್, ಫ್ಲಿಪ್ಕಾರ್ಟ್, ಮಿತ್ರಾ, ಅಥವಾ ಶಾಪ್ಸಿಫೈ, ಆ ರೀತಿ ಟೈಪ್ ಆಫ್ ವೆಬ್ಸೈಟ್ಸನ್ನು ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದು, ಅಥವಾ ನಮ್ಮ ಓನ್ಸ್ ವೆಬ್ಸೈಟ್ನ ರನ್ ಮಾಡೋದು, ಆರ್ ಇನ್ಸ್ಟಾಗ್ರಾಮ್ನ ನಾವು ಟೂಲಾಗಿ ಯೂಸ್ ಮಾಡ್ಕೊಳ್ಳೋದು, ಈ ರೀತಿ ಎಲ್ಲ ಆಪ್ಷನ್ಸು ಇರುತ್ತೆ. ಬಟ್ ಯಾವುದೋ ಒಂದು ಮೋಡಲ್ಲಿ ನಮ್ಮ ಪ್ರಾಡಕ್ಟ್ಸ್ನ ಲಾಂಚ್ ಮಾಡಿರ್ತೀವಿ. ಸೊ ಅದರಿಂದ ಈಗ ಏನಾಗುತ್ತೆ ಅಂದರೆ ಪ್ರಾಡಕ್ಟ್ಸ್ಗೆ ಟ್ರಾಫಿಕ್ ಅಷ್ಟು ಕ್ರಿಯೇಟ್ ಆಗಲ್ಲ. ಅಂದರೆ ಲೈಕ್ ಈಗ ಒಂದು ಸ್ಯಾರಿ ಅಂತ ಅಂದ್ಕೊಳ್ಳಿ, ಜಸ್ಟ್ ಸ್ಯಾರಿ ಎಕ್ಸಾಂಪಲ್ ತೊಗೊತಿದ್ದೀನಿ ಅಷ್ಟೇ ನಾನು. ಆ ಸ್ಯಾರಿ ಎಷ್ಟು ವಿಧಾನದಲ್ಲಿ ನಾವು ಸೇಲ್ ಮಾಡ್ಬೋದು ಅನ್ನೋದು ಥಿಂಕ್ ಮಾಡ್ದಲೆ ಜಸ್ಟ್ ಈಗ ಮೀಶೋಲ್ಲಿ ನಾವು ಕೆಟಲಾಗ್ ಅಪ್ಲೋಡ್ ಮಾಡಿದ್ದೀವಿ, ಆರ್ಡರ್ಸ್ ತಾನೇ ಬರುತ್ತೆ, ದಿನಕ್ಕೊಂದು 50-100 ಬರುತ್ತೆ ಆರ್ಡರ್ಸು. ಸೊ ಡಿಸ್ಪ್ಯಾಚ್ ಮಾಡಿಬಿಡ್ತೀವಿ, ಲಾಭ ಬರುತ್ತೆ, ಈ ಥರ ಅಲ್ಲ.
ಬಟ್ ಗ್ರೋ ಆಗುತ್ತೆ ಅದು. ಈಗ ಮೀಶೋ ಒಂದರಲ್ಲೇ ನಾವು 100 ಆರ್ಡರ್ಸ್ವರೆಗೂ ರೀಚ್ ಆಗ್ಬೋದು. ಬಟ್ ಯಾವಾಗ, ಎಷ್ಟು ಕೆಟಲಾಗ್ ನಮ್ಮ ಹತ್ರ ಇರಬೇಕು, ಈ ರೀತಿ ಎಲ್ಲಾನು ಅಂದರೆ ಲೈಕ್ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಈಗ 1 or 2 ಕೆಟಲಾಗ್ಸಿಗೆಲ್ಲ 100 ಆರ್ಡರ್ಸ್ ಎಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕಾಗಲ್ಲ. ಮೋರ್ ದೆನ್ 500 ಕೆಟಲಾಗ್ಸ್ ನಮ್ಮ ಹತ್ರ ಇದ್ರೆ ಒಂದು 100 ಆರ್ಡರ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ರೀತಿ ಅದಕ್ಕೆ ಕೆಲವು ಸ್ಟ್ರಾಟಜೀಸ್ ಇದೆ. ಅಂದರೆ ಎಷ್ಟು ಬಂಡವಾಳ ಕೂಡ ಮುಖ್ಯ ಆಗುತ್ತೆ ಇಲ್ಲಿ. ನಾವು ಎಷ್ಟು ಇನ್ವೆಸ್ಟ್ ಮಾಡ್ತಿದ್ವಿ, ನಾವು ಯಾವ ಮಾರ್ಜಿನಲ್ಲಿ ಇದ್ದೀವಿ. ಅಂದರೆ ಲೈಕ್ ಈಗ ಒಂದು 10,000 ಅಂದರೆ ಬಿಸ್ನೆಸ್ ಬೇರೆ ಥರ ಇರುತ್ತೆ ಬಂಡವಾಳದಲ್ಲಿ. 50,000 ಬಂಡವಾಳ ಅಂದರೆ ಬಿಸ್ನೆಸ್ ಬೇರೆ ಥರ ಇರುತ್ತೆ. ಅಂದರೆ ಲೈಕ್ ಆರ್ಡರ್ಸ್ ಕೂಡ ಆ ರೀತಿ. ಅಂದರೆ ಆ 50 ಆಗ್ಬೋದು, 1 lakh ಆಗ್ಬೋದು, ಅಥವಾ 10 lakhs ಆಗ್ಬೋದು. ನೀವು ಯಾವ ಸ್ಟಾಕ್ ಮೇಲೆ ಅದನ್ನು ಡಿವೈಡ್ ಮಾಡಿದ್ದೀರಾ, ಯಾವ ಸ್ಟಾಕ್ಸ್ ನಿಮ್ಮ ಹತ್ರ ಇದೆ, ಯಾವ ಪ್ರಾಡಕ್ಟ್ಸ್ ಮೇಲೆ ನೀವು ಅವನ್ನ ಇನ್ವೆಸ್ಟ್ ಮಾಡಿದ್ದೀರಾ, ಒಂದೇ ಪ್ರಾಡಕ್ಟ್ ಮೇಲೆ 10 lakhs ಇನ್ವೆಸ್ಟ್ ಮಾಡಿದ್ದೀರಾ, ಅಥವಾ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಮೇಲೆ 10 lakhs ಇನ್ವೆಸ್ಟ್ ಮಾಡಿದ್ದೀರಾ, ಈ ರೀತಿ ಎಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ನಾನೇನು ಹೇಳೋದಂದ್ರೆ ಕರೆಕ್ಟ್ ಸ್ಟ್ರಾಟಜಿಕ್ ಆಗಿ ವರ್ಕ್ ಮಾಡಿದ್ರೆ ಮಾತ್ರ ಇಷ್ಟು ಕಾಂಪಿಟೇಷನಲ್ಲಿ 2026 ಕೂಡ ನೀವು ಬಿಸ್ನೆಸ್ ಮಾಡ್ಬೋದು. ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದೊಂದಿನ ಅಂತೂ ಫ್ರಸ್ಟ್ರೇಷನ್ನೇ ಬರುತ್ತೆ. ಕೆಲವು ಆರ್ಡರ್ಸೇ ಇರಲ್ಲ. ಈಗ ಒಂದ್ಸರಿ ಈಗ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ ನಿಮಗೆ. ನಾನು ಮದುವೆ ಅಂತ ಹೇಳಿದ್ನಲ್ಲ, ಈ ಮದುವೆ ಬ್ಯುಸಿಲಿ ನನ್ನ ಆರ್ಡರ್ಸ್ ಎಲ್ಲ ಡಿಸ್ಪ್ಯಾಚ್ ಮಾಡ್ಲಿಕ್ಕಾಗಲ್ಲ, ಇವನ್ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಅಲ್ವಾ ಎಲ್ಲಾನು. ಸೊ ಆ ಟೈಮಲ್ಲಿ ಒಂದು 20 to 25 days ನಾನು ಲೀವ್ ಥರ ಅಪ್ಲೈ ಮಾಡಿದ್ದೆ. ನಾನು ಕೆಲವು ವೀಡಿಯೋಸಲ್ಲಿ ಅದರಲ್ಲೂ ಸ್ಕ್ರೀನ್ ರೆಕಾರ್ಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ನಮ್ಗೆ ಯಾವಾಗಾದ್ರು ಪರ್ಸ್ನಲ್ ರೀಸನ್ಸಿಂದ ಈ ರೀತಿ ಬಿಸ್ನೆಸ್ ರನ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಇಷ್ಟು ದಿನದಿಂದ ಇಷ್ಟು ದಿನ, ಈ ಡೇಟಿಂದ ಈ ಡೇಟ್ವರೆಗೂ ನಮ್ಮ ಇದು ಅಕೌಂಟ್ ಎಲ್ಲ ಬ್ಲಾಕ್ ರೀತಿ ಕಾಣುತ್ತೆ. ಸೊ ಅದನ್ನ ಅಪ್ಲೈ ಮಾಡ್ಕೋಬೋದು ನಾವು. ನಾನೊಂದು 25 daysಗೆ ಹಾಕಿದ್ದೆ. ಬಿಕಾಸ್ ನನ್ನ ಓನ್ ಸಿಸ್ಟರ್ ಮ್ಯಾರೇಜ್ ಅಂತ ಕೆಲವು ಕೆಲಸಗಳಿದ್ದಿದ್ದರಿಂದ ನಾನು 25 days ಹಾಕಿದ್ದೆ. ಬಟ್ ಇಲ್ಲಿ ಎಫೆಕ್ಟ್ ಏನಾಗಿದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಈಗ ಹೆಂಗೆ ಅಂದರೆ, ನಮ್ಗೆ ಮುಂಚೆ ಯಾವ ರೀತಿ ಸೆಲ್ಲರ್ ಅಕೌಂಟ್ ಸ್ಟಾರ್ಟಿಂಗಲ್ಲಿ ನಾವು ಕ್ರಿಯೇಟ್ ಮಾಡ್ಕೊತೀವಲ್ಲ, ಸೇಮ್ ಅದೇ ರೀತಿ ರನ್ ಆಯಿತು. ಆಫ್ಟರ್ 25 days ಲೀವ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅಕೌಂಟ್ ಆನ್ ಆಗುತ್ತಲ್ಲ, ಆಗ ನೀವು ಫ್ರೆಶ್ ಆಗಿ ನಾವು ಸೆಲ್ಲರ್ ಅಕೌಂಟ್ ಓಪನ್ ಮಾಡ್ಕೊಂಡಿರ್ತೀವಲ್ಲ, ಆ ರೀತಿನೇ ಅದು ಆಪ್ರೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಲೈಕ್ ಈಗ ವ್ಯೂಸ್ ಕಡಿಮೆ ಆಗಿತ್ತು ನನಗೆ. ಒಂದು ಪರ್ ಡೇಗೆ ನಾನು ಯಾವಾಗಲೂ ನೋಡ್ತಿದ್ದೆ ಒಂದು 2 lakhs 2.5 lakhs ವ್ಯೂಸ್ ಕಾಣ್ತಿತ್ತು ಇದು ಡ್ಯಾಶ್ಬೋರ್ಡಲ್ಲಿ. ಬಟ್ ಆಫ್ಟರ್ 25 days ಇವೆಲ್ಲ ಆದಮೇಲೆ ಆಫ್ ಮಾಡಿದ್ವಲ್ಲ, ಅದು ಎಲ್ಲ ಆನ್ ಆದಮೇಲೆ ಜಸ್ಟ್ 1,500 2,000 ಈ ರೀತಿ ವ್ಯೂಸ್ ಇತ್ತು ಅದರಲ್ಲಿ. 2.5 lakhs ವ್ಯೂಸಲ್ಲಿ 1,500 2,000 ವ್ಯೂಸಲ್ಲಿ ಈ ಥರ. ಅಂದರೆ ಕಂಟಿನ್ಯೂಟಿ ಕನ್ಸಿಸ್ಟೆನ್ಸಿ ನಮ್ಮಲ್ಲಿಲ್ಲ ಅಂದರೆ ಈವನ್ ಆಲ್ಗರಿದಮ್ ಕೂಡ ನಮ್ಮ ಪ್ರಾಡಕ್ಟ್ಸ್ನ ಪುಷ್ ಮಾಡಲ್ಲ. ಆಫ್ಟರ್ ಅದಾದಮೇಲೆ ನಂಗೊಂದು 4 days ಒಂದು ಆರ್ಡರ್ ಕೂಡ ರಿಸೀವ್ ಆಗಿಲ್ಲ. ಅಂದರೆ ಈಗ ಸ್ಟಾರ್ಟಿಂಗ್ ಸೆಲ್ಲರ್ ಅಕೌಂಟ್ ಕ್ರಿಯೇಟ್ ಆದಾಗ ಆರ್ಡರ್ಸ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ನೋಡಿ, ಫಸ್ಟ್ ಆರ್ಡರ್ ಈ ರೀತಿ ಸೇಮ್ ಅದೇ ರೀತಿನೇ ಆಗಿತ್ತು ಅದು. ಈವನ್ ಆ್ಯಂಡ್ ಬಿಸ್ನೆಸ್ ಡ್ಯಾಶ್ಬೋರ್ಡ್ ಅಂತ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಆ ಥರ ಬಿಸ್ನೆಸ್ ಡ್ಯಾಶ್ಬೋರ್ಡು ಕೂಡ ಇದರಲ್ಲಿ ಕಾಣಿಸ್ಲಿಲ್ಲ. ಅಂದರೆ ಡೇಟಾ ಇನ್ನೂ ಇಲ್ಲ ಅದರಲ್ಲಿ. ಲೈಕ್ ಈಗ 7 days ಡೇಟಾ, 1 month ಡೇಟಾ ಈ ಥರ ನೋಡ್ತೀವಲ್ಲ ನಾವು, ಅಷ್ಟು ಕಂಪ್ಲೀಟು ಫುಲ್ ಡೇಟಾ ಎಲ್ಲ ಎರೇಸ್ ಆಗಿದೆ ಅದು. ಅಂದರೆ ನ್ಯೂ ಸೆಲ್ಲರ್ ಅಕೌಂಟ್ ಥರನೇ ವರ್ಕ್ ಆಗುತ್ತೆ. ಸೊ ನಾನು ಇನ್ಮೇಲೆ ಡಿಸೈಡ್ ಮಾಡಿರೋದು ಏನಂದರೆ, ಅಷ್ಟು ದಿನ ಲಾಂಗ್ ಲೀವ್ಸ್ ಎಲ್ಲ ಇದ್ರಲ್ಲಿ ಹಾಕ್ಬಾರ್ದು ಅನ್ನೋದು ಒಂದು ಪಾಯಿಂಟು. ಆ್ಯಂಡ್ ಅಂದರೆ ಈಗೇನಾದರೂ 2 days 3 days ಏನೋ ವರ್ಕ್ ಇದೆ ನಮಗೆ, ಅಕ್ಸೆಪ್ಟ್ ಮಾಡ್ದಲೇ ಆರ್ಡರ್ಸ್ನ ಹೋಲ್ಡಲ್ಲಿ ಇಟ್ಕೊಂಡು ಆಮೇಲೆ ಡಿಸ್ಪ್ಯಾಚ್ ಮಾಡೋದು ಒಳ್ಳೆಯದು. ಅಂದರೆ ಇದು ಆಫ್ ಮಾಡೋದಕ್ಕಿಂತ ಅದು ಸ್ವಲ್ಪ ಬೆಟರ್ ಅನ್ನಿಸ್ತು ನನಗೆ. ಇನ್ಮೇಲೆ ಆ ರೀತಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನಗಿದು ಗೊತ್ತಿರಲಿಲ್ಲ. ನನಗೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಇದು ನಂಗೆ ಗೊತ್ತಾಗಿದ್ದು. ಇಷ್ಟು ಬಿಸ್ನೆಸ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ನನಗೆ ಈ ಜರ್ನಿಲೇ ನನಗೆ ಗೊತ್ತಾಗಿದ್ದು. ಇಷ್ಟಕ್ಕೆ ಮುಂಚೆ ಒಂದು 5 days 4 days ಮ್ಯಾಕ್ಸಿಮಮ್, ಅಥವಾ ಒಂದ್ಸರಿ ಯಾವಾಗೋ 15 days ಬಿಕಾಸ್ GST ಎಲ್ಲ ಮಾಡಿಸೋದಿತ್ತು. ಎನ್ರೋಲ್ಮೆಂಟ್ ಐಡಿಲಿ ಈ ರೀತಿ ಆಫ್ ಮಾಡಿದ್ದೆ ಬಿಟ್ಟರೆ, ಈ GST ಆದಮೇಲೆ ಈ ರೀತಿ ಯಾವುದೂ ಮಾಡಿರಲಿಲ್ಲ ನಾನು. ಬಟ್ ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ ಇದರಲ್ಲಿ. ನೆಕ್ಸ್ಟ್ ವಿಡಿಯೋಸಲ್ಲಿ ಇನ್ನೂ ಸ್ವಲ್ಪ ಪ್ಲ್ಯಾನ್ಸ್ ಇದೆ ಬೇರೆ, ಯಾವ್ಯಾವ ರೀತಿ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಕೆಲವು ಇನ್ಪುಟ್ಸ್ ಕೊಡಬೇಕು ನಿಮಗೆ, ಈ ರೀತಿ ಎಲ್ಲನೂ ನಾನದು ಟಾಪಿಕ್ ವೈಸು ಒಂದು ಡೇ ಬೈ ಡೇ ಪ್ಲ್ಯಾನ್ ಮಾಡಿಕೊಂಡು ನಾನು ಇನ್ಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಇದು ಜಸ್ಟ್ ಈ ವಿಡಿಯೋ ಒಂದು ಕ್ವಿಕ್ ಅಪ್ಡೇಟ್. ಆ್ಯಂಡ್ ಇಷ್ಟು ದಿನ ಯಾಕೆ ವೀಡಿಯೋಸ್ ಬಂದಿಲ್ಲ ಅಂತ ಅಂದರೆ ಕೆಲವು ಸ್ವಲ್ಪ ನನ್ನ ಕಡೆಯಿಂದ ಸಜೆಷನ್ಸ್ ಅಷ್ಟೇ ಈ ವಿಡಿಯೋಲಿ ಇದ್ದಿದ್ದು. ಮೇ ಬಿ ನಿಮ್ಗೆ ಇದು ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ.
ಆ್ಯಂಡ್ ನೆಕ್ಸ್ಟ್ ವಿಡಿಯೋಸಲ್ಲಿ ಒಂದು ರಿಕ್ವೆಸ್ಟ್ ತುಂಬ ಜನ ಕೇಳಿರೋವಂಥ ವಿಡಿಯೋ ಅಂದರೆ ಲೈಕ್ ಟಾಪಿಕ್ ಇದೆ ಅಂದರೆ ಈಗ ಲೈಕ್ ಈ ಡ್ರೆಸ್ ಅಂದ್ಕೊಳ್ಳಿ, ಇದೇ ಡಿಫ್ರೆಂಟ್ ಕಲರ್ಸ್ ಇರುತ್ತಲ್ಲ 9 ಕಲರ್ಸು, ಅದನ್ನು ಒಂದೇ ಕೆಟಲಾಗಲಿ ಅಂದರೆ ಡಿಫ್ರೆಂಟ್ ಕಲರ್ಸ್ ಎಲ್ಲ ಒಂದೇ ಕೆಳಗಡೆ ಬಂದಿರುತ್ತೆ. ಅಂದರೆ ಇದು ಲೈಕ್ ಈ ಗ್ರೀನ್ ಕಾಣ್ತಿದೆ, ಇದರಲ್ಲಿ ರೆಡ್, ಬ್ಲೂ, ಆರೆಂಜ್ ಈ ರೀತಿ ಇದ್ದಾಗ ಅವು ಕೆಳಗಡೆನೆ ಯಾವ ರೀತಿ ಬರೋದು, ಇದು ಕೆಲವ್ರಿಗೆ ಕನ್ಫ್ಯೂಷನ್ ಇದೆ. ಅಂದರೆ ಅವನ್ನ ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಇದನ್ನೆಲ್ಲ ಕನ್ಫ್ಯೂಷನ್ ಇಲ್ಲ. ಅದು ನೆಕ್ಸ್ಟ್ ವಿಡಿಯೋಲಿ ನಾನು ಅಪ್ಲೋಡ್ ಮಾಡ್ತೀನಿ ಸಾಧ್ಯ ಆದರೆ. ಅದು ಕೆಲವು ಮೊಬೈಲಲ್ಲಿ ಇಂಟರ್ಫೇಸ್ ಚೇಂಜ್ ಇದೆ ಆ್ಯಂಡ್ ಲ್ಯಾಪ್ಟಾಪಲ್ಲಿ ಬೇರೆ ಥರ ಇದೆ. ಸೊ ಎರಡರಲ್ಲೂ ನಾನು ಒಂದ್ಸರಿ ತೋರಿಸ್ಕೊಡ್ತೀನಿ ನಿಮಗೆ. ಆ್ಯಂಡ್ ಡಿಫ್ರೆಂಟ್ ಸೈಜಸ್ ಇದ್ದಾಗ ಅಂದರೆ ಮೀಡಿಯಮ್, ಸ್ಮಾಲ್, ಮೀಡಿಯಮ್, ಲಾರ್ಜ್, ಎಕ್ಸೆಲ್ ಈ ಥರ ಇದ್ದಾಗ ಪ್ರೈಸಸ್ನು ಕೂಡ ನಾವು ವೇರಿ ಮಾಡಿ ಈ ಕೆಟಲಾಗ್ನ ಅಪ್ಲೋಡ್ ಮಾಡುವ. ಅಂದರೆ ಈಗ ಸ್ಮಾಲ್ ಅನ್ನೋದಕ್ಕೆ ಒಂದು ಪ್ರೈಸ್ ಇರುತ್ತೆ ಸೈಜಿಗೆ, ಎಕ್ಸೆಲ್ ಅನ್ನೋದಕ್ಕೆ ಸ್ವಲ್ಪ ಲೈಕ್ ಒಂದು 50 ರುಪೀಸ್ ಆ ಥರ ಏನಾದರೂ ಡಿಫ್ರೆನ್ಸ್ ಇದ್ದಾಗ ಅವನ್ನೆಲ್ಲ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅದರ ಅಂಡರೇ ಯಾವ ರೀತಿ ಎಲ್ಲ ಕಾಣುತ್ತೆ ಒಂದೇ ಕೆಟಲಾಗಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಇದೇ ರೀತಿ ವೀಡಿಯೋಸ್ಗೋಸ್ಕರ ಇನ್ಫಾರ್ಮೇಟಿವ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ. ನೆಕ್ಸ್ಟ್ ಇದೇ ರೀತಿ ವಿಡಿಯೋ ಜೊತೆ ಮೀಟ್ ಆಗೋಣ. ಆ್ಯಂಡ್ ಇಷ್ಟೊಂದು ಬ್ರೇಕ್ ತೊಗೊಳ್ಳೋದು ಬೇಡ ಇನ್ಮೇಲೆ. ನಿಮಗೆ ಗೊತ್ತಿರುತ್ತೆ ಮದುವೆ ಅಂದರೆ ಎಷ್ಟು ಕೆಲಸ ಇರುತ್ತೆ ಅಂತ. ಸೊ ಅದರಿಂದ ಅಷ್ಟೇ ನಾನು ಅಪ್ಲೋಡ್ ಮಾಡಲಿಕ್ಕಾಗಿಲ್ಲ ನಾನು. ನೆಕ್ಸ್ಟ್ ಇನ್ಮೇಲೆ ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಬಿಸ್ನೆಸ್. ಆ್ಯಂಡ್ ಇವತ್ತು ಆ್ಯಕ್ಚುಲಿ ಯುಗಾದಿ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಅಂದರೆ ಲೈಕ್ ನಮ್ಮ ಸಂಸ್ಕೃತಿ ಪ್ರಕಾರ ಇದೇ ನಮಗೆ ವರ್ಷದ ಮೊದಲನೇ ದಿನ ಅನ್ನೋ ಥರ, ಅಂದರೆ ಲೈಕ್ ನ್ಯೂ ಇಯರ್ ನಮಗಿದೆ ಅಲ್ವಾ. ಈ ವರ್ಷ ನೀವು ಅಂದ್ಕೊಂಡಿದ್ದು ಕನಸೆಲ್ಲ ಈಡೇರಲಿ ಅಂತ ನನ್ನ ಕಡೆಯಿಂದ ವಿಶ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇದೇ ರೀತಿ ವಿಡಿಯೋ ಜೊತೆ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್.